ಮಕರ ರಾಶಿ ಮತ್ತು ಮಕರ ಲಗ್ನ ಈ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಮೂರನೇ ಮನೆ ಕೂತ್ಕೊಂಡು ಭಾಳಷ್ಟು ಎಫರ್ಟನ್ನು ಹಾಕಬೇಕು, ಭಾಳ ಶ್ರಮ ಪಡಬೇಕು. ನಾಲ್ಕನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಎರಡರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ. ಹಾಗೆ ಆರನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮೂರನೇ ಮನೆಯಲ್ಲಿರೋದ್ರಿಂದ ಕೆಲಸದ ಒತ್ತಡದಲ್ಲಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒತ್ತಡ ಜಾಸ್ತಿ, ಕೆಲಸ ಜಾಸ್ತಿ, ಹಾಗೆ ಆಯಾಸ ಕೂಡ ಹೆಚ್ಚಾಗ್ತಕ್ಕಂಥದ್ದು ಕೆಲಸದಿಂದ ಅಂತ ತೋರಿಸ್ತಾ ಇದೆ. ಏಳನೇ ಮನೆ ಆಗಿರ್ತಕ್ಕಂಥ ಆರನೇ ಮನೆ ಆಗಿರ್ತಕ್ಕಂಥ ಬುಧ ಎರಡನೇ ಮನೆಯಲ್ಲಾಗಿರೋದ್ರಿಂದ ಧನ ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏಳನೇ ಅಧಿಪತಿ ಬಿಸ್ನೆಸ್ಗೆ ಮೂರನೇ ಮನೇಲಿ ಕೂತಿರೋದ್ರಿಂದ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭದಾಯಕವಾಗಿದೆ, ಕಮಿಷನ್ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನರ್ವಸ್ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಎರಡನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಮೂರರಲ್ಲಿದೆ. ಆರನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಅಲ್ಲಿ ಕೂತಿರ್ತಕ್ಕಂಥ ರಾಶ್ಯಾಧಿಪತಿ ಬುಧ ಎರಡರಲ್ಲಿರ್ತಕ್ಕಂಥದ್ದು. ಲಾಭಾಧಿಪತಿಯಾಗಿರ್ತಕ್ಕಂಥ ಮಂಗಳ ಎರಡನೇ ಮನೆ ಕೂತಿರ್ತಕ್ಕಂಥದ್ದು. ಬಲಗೈ ಕೆಂಪು ದಾರವನ್ನು ಧರಿಸಿ, ಯಾಕಂದರೆ ಮಕರ ಲಗ್ನ ಅಥವಾ ಮಕರ ರಾಶಿಯವರು ಮಂಗಳವಾರ ದಿವಸ ಕೆಂಪು ದಾರವನ್ನು ಧರಿಸಿ ಉತ್ತಮವಾಗಿರ್ತಕ್ಕಂಥ ಫಲ.